ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಲಾಕ್ಸ್. ಲೋಡು ಬಂದಿದ್ದೀನಿ. ಲೋಡು ಎಲ್ಲ ಕಟ್ ಮಾಡ್ತಾರೆ. ಕೋಸು ಏನು ಗಾಳಿ ಬರ್ತಾ ಅಂದರೆ ಇನ್ನೂ ಆಷಾಢ ಏನು ಸ್ಟಾರ್ಟ್ ಆಗಿಲ್ಲ. ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇರೋಕ್ಕಾಗ್ತಲ್ಲ, ಕೂರೋಕ್ಕಾಗ್ತಲ್ಲ, ನಿಂತ್ಕೊಳ್ಳೋಕೆ ಕೊಡ್ತಾರೆ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ಇದೇ ಲೋಡಿಂಗ್ ಪಾಯಿಂಟು. ಕೋಸು ಕೀಳ್ತಾ ಇದರ ತೋಟದಲ್ಲಿ ಲೋಡ್ ಮಾಡ್ಕೊಂಬಂದೆ. ಕೋಲಾರ ಬಂಗಾರಪೇಟೆ ಹೋಗೋ ರೋಡು ಇನ್ನೊಂದು ಪಾಯಿಂಟ್ ಇತ್ತು ಲೋಡಿಂಗು. ಕೋಲಾರ ಬಂಗಾರಪೇಟೆ ಹೋಗೋ ರೋಡು ಫ್ಲೇವರ್ ಕೆಳಗೆ ಇದೆ ನೋಡಿ. ಲೋಡೆಲ್ಲ ಆಯಿತು, ಲೋಡ್ ಮಾಡ್ಕೊಂಡು ಹೊಂಟ್ವಿ. ಮಳೆ ಬೇರೆ ಬರ್ತಾಯಿದೆ, ಸಿಕ್ಕಾಬಟ್ಟೆ ಮಳೆ. ಖರಗ್ಪುರ ಹತ್ರ ಬಂದು ರೋಡ್ ಬೇರೆ ಜಾಮ್ ಮಾಡಿದ್ರು. ಯಾಕೆ ಅಂತ ಕೇಳಿದ್ಕೆ ಅದೇನೋ ರೋಡ್ ದಿನ ಅಂತ ಅಂದರು. ಹಿಂದಿಯಾಗೆ ಸರಿಯಾಗಿ ಅರ್ಥ ಆಗಲಿಲ್ಲ. 2 ಗಂಟೆ ಬಿಡ್ತೀನಿ ಅಂತ ಅಂದರು. ಗಾಡಿಗಳು ನೋಡಿ ಎಷ್ಟು ಉದ್ದಕ್ಕೂ ಲೈನಕ್ಕೂ ನಿಂತವೆ. ಲೋಕಲ್ ಗಾಡಿ ಬಸ್ಗಳು ಬಿಡ್ತಾವ್ರೆ, ದೊಡ್ಡ ಗಾಡಿಗಳು ಯಾವ ಬಿಡ್ತಾ ಇರಲಿಲ್ಲ. ಬೇರೆ ಎಸಿತಾಯಿತ್ತು. ತಿನ್ನಕ್ಕೆ ಏನೈತೆ ಅಂತ ಹೋದಾಗ ಆಲೂಗಡ್ಡೆ, ಬೋಂಡ, ಪುರಿ ಕೊಡಿ ಅಂತ ಅಂದೆ. ಪುರಿಗೆ ಅದ್ಯಾವ ಕಡಲೆ ಬೀಜ ಕೊಟ್ಟಿದ್ದಾರೆ. ಹಿಂಗೈತೆ ನೋಡಿ ಸಿಚುವೇಶನ್. ತಿಂದಿದ್ದಾಯ್ತು, 2 ಅವರ್ ಬಿಟ್ಕೊಂಡು ಬಿಟ್ಟರು ನೋಡಿ. ಇದೇನಪ್ಪ ಅಂದರೆ ಆ ಕಡೆನೂ ವೆಸ್ಟ್ ಬೆಂಗಾಲ್ ಸೈಡೂ ಎಳ್ಳು ಬೆಳೀತಾರೆ. ಎಳ್ಳು ಬೆಳೆದು ಕುಯ್ದು ಎಲ್ಲ ರೋಡ್ ಒಳಗೆ ಹಾಕೋರು ನೋಡಿ, ಬಡಿತಾ ಇದ್ದಾರೆ. ಎಳ್ಳು ಆ ಕಡೆಯಿಂದ ಬೆಳೀತಾರೆ ಅಂತ ನನಗೆ ಒಂದು ಸತಿ ಶಾಕ್ ಆಗೋಯ್ತು. ವೆಸ್ಟ್ ಬೆಂಗಾಲ್ ಸೈಡಾಗ ಮಳೆ ಅಂದರೆ ಮಳೆ, ಎಷ್ಟು ಮಳೆ ಅಂದರೆ ನೈಟು ಡೇ ಎಲ್ಲ ಚೆನ್ನಾಗಿ ಹಾಕೊಂಡು ಹೊಡಿತಾ ಇತ್ತು ಮಳೆ. ಜವಾಬ್ದಾರಿ ಕಪ್ಪೆ ಮಾಡೋದಿದ್ರು ಕಪ್ಪೆ ಮಾಡಬೇಕು, ಆಮೇಲೆ ಅನೇದು ಸ್ವಾರಿ. ಉದ್ಧಾರ ಆಗೋಕು ಹಾಳ ಆಗೋಗೋಕು ವ್ಯತ್ಯಾಸ ಏನಿಲ್ಲ ಬಾರಿ. GPS ಹಿಡ್ಕೊಂಡು ಕೆಳಮುಚ್ಚಿ ಮುಕ್ಕೋಣ ಸಿಗದೆ ಇರ್ಲಿದ್ದಾರೆ. ಗೊತ್ತಿಲ್ಲ ಇಲ್ಲಿನ ಮುಂದಲ್ಲಿ ಹೋಗೋದು. ನಾವು ಯಾವತ್ತಿದ್ರು ನಮ್ಗೇನೆ ಸಿಗಬಾರ್ದು. ಜಬ್ಬ ನನ್ನ ಮಕ್ಕಳಂತ ನಾವೆಲ್ಲ ಮಾಡ್ಬೋದು. ನಾವೇ ಬೈಕತ್ತೀವಿ, ನೀವ್ಯಾರು ಬೈಬಾರ್ದು. ನಿಮ್ಮ ಮುಂದೆ ಯಾವನು ಬರಬಾರ್ದು. ಈ ಕೊಂಪು ನಮಗಲ್ಲ, ನಮ್ಮ ಜನ. ನೀನು ಈ ವಯಸ್ಸಲ್ಲಿ ಮಾಡೋದು ಎತ್ತಾಗೋದಿಲ್ಲ. ಗಂಟು ಕುಂತುಕೊಂಡ್ರು ಸರಿ ಹೋಗೋದಿಲ್ಲ. ಈ ವಯಸ್ಸಲ್ಲಿ ಮಾಡೋದು. ಇನ್ನೇನು ಅನ್ಲೋಡಿಂಗ್ ಪಾಯಿಂಟ್ 2 ಕಿಲೋಮೀಟರ್ ಮುಂದೆ ಇತ್ತಷ್ಟೇ. ಯಾವುದೋ ದೊಡ್ಡ ನದಿ ಸರಿಯಾಗಿತ್ತು. ಅಲ್ಲಿ ಏನಪ್ಪ ಹೊಗೆ ಬರ್ತಾ ಇರೋದು ಅಂದರೆ ಟ್ಯೂಬ್ ಎತ್ತಿದ್ದಾರೆ, ನೀರು ಬಿಟ್ಟಿದ್ದಾರೆ. ಟ್ಯೂಬ್ ಎತ್ತಿದ್ದಾರೆ ಅಂದರೆ ನಮ್ಮ ಸೈಡು ಮಂಡ್ಯ ಸೈಡು ಟ್ಯೂಬ್ ಎತ್ತಿದ್ದಾರೆ, ನೀರು ಬಿಟ್ಟಿದ್ದಾರೆ ಅನ್ನೋಕ್ಕೆ ಟ್ಯೂಬ್ ಎತ್ತಿದ್ದಾರೆ ಅಂತ. ನೀವು ಏನಂತಿರೋದು ಸರಿಯಾಗಿ ನಂಗೆ ಗೊತ್ತಿಲ್ಲ. ಅನ್ಲೋಡ್ ಪಾಯಿಂಟಿಗೆ ಬಂದ್ವಿ. 9 ಗಂಟೆಗೆ ಬಾ ಅಂತ ಅಂದರು. ಪಾರ್ಕಿಂಗ್ ಹಾಕು ಅಂತ ಅಂದರು. ಪಾರ್ಕಿಂಗ್ ಎಲ್ಲ ಹಾಕೊಂಡು 9 ಗಂಟೆಗೆ ಬಂದ್ವಿ. ಮಳೆ ಹುಯ್ತಾ ಇತ್ತು ಅಂದರೆ ಸರಿಯಾಗಿ ಹೊಡಿತಾ ಇತ್ತು. ಕಾಲಿಡೋಕ್ಕೆ ಕೆಸರು ಪೂರ್ತಿ, ಎಲ್ಲಿ ನೋಡಿದ್ರು ಕೆಸರು. ಬಾಡಿಗೆ ಎಲ್ಲ ಈಸ್ಕೊಂಡಾಯ್ತು. ಲೋಡಿಂಗ್ ಮಾತಾಡಿದ್ವಿ. ಹನ್ನೊಂದಪುರಕ್ಕೆ ಅನ್ಲೋಡು. ಅಲ್ಲಿಂದ 50 ಕಿಲೋಮೀಟ್ರ್ ಬಂದ್ವಿ ಎಂಟಿ. ಇದೇನಪ್ಪ ಅಂದರೆ ಕೆಮಿಕಲ್ ಪೌಡ್ರು. ಲೋಡಿಂಗ್ ಮಾಡ್ತಾಯಿದ್ರು, ಮತ್ತೆ ಮಳೆ ಬತ್ತು ಗುರು ಜೋರಾಗೆ ಸರಿಯಾಗಿ. ಹೆಂಗೋ ಸದ್ಯಕ್ಕೆ ಕೆಳಗಡೆ ಟಾರ್ಪಲ್ ಹಾಕಿದ್ದು, ಅದನ್ನ ಮೇಲೆಲ್ಲ ಒಚ್ಚಿಬಿಟ್ಟಿದ್ದು. ನೋಡಿ ಎಷ್ಟು ನೀರು ಸುರಿತಾ ಇದೆ. ಪೌಡ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ನಮಗೂ ಭಯ ಆಗಿತ್ತು ಅನ್ಲೋಡ್ ಆಗೋ ಜಾಗದಲ್ಲಿ. ಅನ್ಲೋಡ್ ಆಗಲ್ಲ, ಅನ್ಲೋಡ್ ಮಾಡ್ಕೊಳ್ಳಲ್ಲ, ನಿಂತೋಗ್ಬಿಟ್ಟಿರುತ್ತೆ ಅಂತ. ಲೋಡ್ ಮಾಡ್ತಾಯಿದ್ರು. ನಾವು ಎಲ್ಲಿಗಪ್ಪ ಬಂದಿದ್ದು ಅಂದರೆ ಟಾರ್ಪಲ್ ಇರಲಿಲ್ಲ. ಟಾರ್ಪಲ್ ತಗೊಳ್ಳೋಣ ಅಂತ ಬಂದ್ವಿ. ನೋಡಿ ಟೆನಲ್ ಏನು ನನ್ನ ಮಕ್ಕಳಪ್ಪ ಒಂದು ಗೊತ್ತು. ಟೆನಗಳ ಒಳಗಡೆ ಹಾರ್ನ್ ಹೊಡಿತಾವ್ರೆ ಒಂದೇ ಸಮ. ಕಿವಿ ಚಿಟ್ಟು ಅಂತ ಇತ್ತು. ಯಾವಾಗ ಹೊರಗಡೆ ಬರ್ತೀವೋ ಅನ್ನಿಸ್ಕೊಡ್ತು. ಬಂದಿರ್ತೀವಿ. ಎಲ್ಲಿಗಪ್ಪ ಬಂದಿದ್ದಂದರೆ ಬಜಾರ್, ದುರ್ಗಾಪುರ್ ಬಜಾರ್. ಅಲ್ಲಿಂದ 50 ಕಿಲೋಮೀಟ್ರ್ ಬಂದಿದ್ದೀರ ಲೋಡಿಂಗು. ಮಳೆ ಸಿಕ್ಕಾಪಟ್ಟೆ ಉಯ್ದಿತ್ತು ನೋಡಿ ಇವೊಳಗೆ. ದುರ್ಗಾಪುರ ಲೋಡಿಂಗ್ ಪಾಯಿಂಟಲ್ಲಿ ಫಸ್ಟು ಊರೆಲ್ಲ ಸಿಟಿಯೆಲ್ಲ ತಿರುಗಾಡ್ಕೊಳಕ್ಕೆ ಹೋಗಿದ್ದು. ಟಾರ್ಪಲ್ ತಗೊಂಬರೋಷ್ಟೊಳಗೆ ಮತ್ತೆ ಮಳೆ ಬಂದು ನೀರೆಲ್ಲ ನಿಂತ್ಕೊಬಿಟ್ಟೈತೆ ನೋಡಿ. ಹೆಂಗೆ ನಿಂತ್ಕೊಂಡೈತಿ ಮಳೆ ಬಂದು. ಅವನಿದ್ರೆ ನಿಮ್ಗೇನು ಬಾಧೆವಳ. ಲೋಡಿಂಗ್ ಎಲ್ಲ ಆಯಿತು. ಆ ಟಾರ್ಪಲ್ ತೆಗೆದು ಹೊಸ ಟಾರ್ಪಲ್ ತಗೊಂಬಂದಿದ್ದಲ್ಲ, ಅದನ್ನ ಹಾಕ್ತು. 4,000 ಟಾರ್ಪಲ್ಲು 30-40.
ಬೆಳಗ್ಗೆ ವ್ಯೂಸ್ ಒಂಥರ ಚಂದ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗೈತೆ ವ್ಯೂಸ್, ಕಾಡು. ನೈಟು ಮಳೆ ಬಂದು ಮತ್ತೆ ನೀರು ತುಂಬ್ಕೊಂಡಿತ್ತು. ಅವ್ರು ಲೋಡ್ ಮಾಡ್ಬೇಕಾದ್ರೆ ಮುಂದೆಗಡೆ ಲೆವೆಲ್ಲಾಗಿ ಲೋಡ್ ಮಾಡಿ ಅಂತ ಹೇಳಿದ್ರು. ಅವರು ಹಿಂದೆಗಡೆಗೆ ಹೈಟ್ ಮಾಡಿದ್ರು, ಮುಂದೆಗಡೆ ಜಾಗ ಬಿಟ್ಟರು. ಮಳೆ ಬಂದು ನೀರೆಲ್ಲ ತುಂಬ್ಕೊತಾ ಇತ್ತು. ನನ್ನ ಕೆಲಸ ನೋಡಿ ಇವಾಗ ನೀರು ತೆಗಿಯೋದು ಕೆಲಸ. ಲೋಡ್ ಮಾಡ್ಕೊಂಡು ಬರ್ಬೇಕಾದ್ರೆ ಸೆಂಟ್ರ್ ಬೆಲ್ಟ್ ಬರೋ ಕಟ್ಟಾಗ್ಬಿಟ್ಟಿತ್ತು. ರೋಡಾಗಿ ನೋಡ್ಕೊಂಬಂದ್ವಿ. ವರ್ಕ್ಶಾಪ್ ಎಲ್ಲಿ ಸಿಗುತ್ತೆ ಅಂತ. ಕೊನೆಗೂ ಸಿಗಲಿಲ್ಲ. ಖರಗ್ಪುರಿಗೆ ಬಂದ್ವಿ. ಖರಗ್ಪುರಿಗೆ ಬಂದು ಬಿಡಿಸಿದ್ದಕ್ಕೆ 3 ಪೀಸ್ ಆಗಿದ್ವು ಬೋಲ್ಟ್ಗಳು. ಅಲ್ಲೇ ರೆಡಿ ಮಾಡುತ್ತದೆ. ಗಾಡಿ ಬಾಧೆ ಅಂದರೆ ಬಾಧೆ. ಸೆಲ್ಫ್ ಸ್ಟಾರ್ಟ್ ಹೋಗ್ಬಿಡುತ್ತೆ. ಗಾಡಿ ತಳ್ಳಿ ಸ್ಟಾರ್ಟ್ ಮಾಡಬೇಕು. ಕೋಲಾರ ಗಂಟ ಸಮಾಧಾನ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಶೋರೂಮಿಗೆ ಬಿಡ್ಬೇಕು ಗಾಡಿ. ಈ ಟ್ರಿಪ್ ಮಾತ್ರ ಬಾಧೆ ಅಂದರೆ ಬಾಧೆ ಮೇಲೆ ಸಿಕ್ಕಾಬಟ್ಟೆ ಬಾಧೆ ಆಗಿಬಿಡುತ್ತೆ. ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಮಧ್ಯಾಹ್ನ ಆಗೋಯ್ತು. ಟಿಫನ್ ಇಲ್ಲ. ಊಟಕ್ಕೆ ಬಂದ್ವು. ಒಳ್ಳೆ ಊಟ ಇತ್ತು. ರೈಸು, ಬೆಂಡೆಕಾಯಿ ಪಲ್ಯ, ಇದೇನೋ ಸ್ವೀಟ್ ಕೊಟ್ಟವ್ರೆ, ಹಪ್ಳ. ಇದೇ ನೋಡಿ ನಲ್ಲಮಲ್ಲ ಫಾರೆಸ್ಟ್. ಎಲ್ಲೋ ಕೇಳಿರ್ಬೇಕು ಅನ್ಕೋತೀರಲ್ಲ, ಹೌದು. ಡಿಲ್ಲು 2 ಫಸ್ಟೋಗೆ ನಲ್ಲಮಲ್ಲ ಫಾರೆಸ್ಟ್, ನಲ್ಲಚೀರ, ಡೈರೆಕ್ಟರ್ ಬೈ ರಾಧಿಕಾ ಅಕ್ಕ ಅಂತ ಹೇಳಲ್ಲ, ಇದೇ ಫಾರೆಸ್ಟ್. ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಟೈಮ್ ಬೇರೆ 9-10 ಗಂಟೆ ಆಗೋಯ್ತು. ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಾಯಿತ್ತು. ಡಾಬಾಗೆ ಬಂದ್ವಿ. ಡಾಬಾಗೆ ಬಂದು 2 ಬಿರಿಯಾನಿ ತೊಗೊಂಡು. ಬಿರಿಯಾನಿ ಮಾತ್ರ ಮಸ್ತ್ ಇತ್ತು. ಊಟ ಮಾಡ್ಕೊಂಡ್ವಿ. ಮತ್ತು ಕಾಡು ನೋಡಿ ಏನಿದೆ, ಕಾಡು ಕತ್ಲಾಗಿ. ಅದು ಬರೀ ಮ್ಯಾಪಲ್ಲಿ ತೋರಿಸ್ತೆ ನಲ್ಲಮಲ್ಲ ಫಾರೆಸ್ಟು. ಇವಾಗ ನೋಡಿ ಎಂಟ್ರಿ ಅದು ಫಾರೆಸ್ಟ್ ಒಳಗೆ. ಸಿಕ್ಕಾಪಟ್ಟೆ ಟರ್ನಿಂಗ್ಗಳು ಸಿಕ್ಕಾಪಟ್ಟೆ ಟರ್ನಿಂಗ್ಗಳಿದ್ದಾವೆ ನೋಡಿ. ಮೊಬೈಲಾಗಿ ತೋರಿಸ್ತೀನಿ ಎಷ್ಟು ಟರ್ನಿಂಗ್ಗಳಿದ್ದಾವೆ ಅಂತ. ಫಾರೆಸ್ಟೆಲ್ಲ ಮುಗಿಸ್ಕೊಂಡು ಮುಂದೆ ಬಂದ್ವಿ. ಎಲ್ಲಿ ಅಂದರೆ ಅನಂತಪುರ ಹತ್ರ. ಅನಂತಪುರಿಂದ 50 ಕಿಲೋಮೀಟ್ರು ತಾಡ್ಪತ್ರಿ. ಇದು ಏನಪ್ಪ ಅಂದರೆ ಸಿಮೆಂಟ್ ಫ್ಯಾಕ್ಟ್ರಿ. ಇದು ಏನು ಅರಮನೆ ಇದ್ದಂಗೆ ಐತಿ. ಯಾವುದಪ್ಪ ಸಿಮೆಂಟ್ ಫ್ಯಾಕ್ಟ್ರಿ ಅಂದರೆ ಅಲ್ಟ್ರಾಟೆಕ್ ಸಿಮೆಂಟ್. ಬಂದು ನೋಡಿ ಅನ್ಲೋಡ್ ಪಾಯಿಂಟ್ಗೆ ಇಳಿಸ್ಕೊಂಡಿದ್ದಾರೆ. ಇಳಿಸ್ಕೊಂಡು ಅದ್ರ ಮೇಲೆ ಟಾರ್ಪಲ್ ಮುಚ್ಚಿದ್ದಾರೆ. ಗಾಡಿ ಎಲ್ಲ ಫುಲ್ಲು ಡೆಸ್ಟ್ ಆಗಿಬಿಟ್ಟಿತ್ತು, ಧೂಳಾಗಿತ್ತು. ಎಲ್ಲ ರೆಡಿ ಮಾಡಿದ್ದಾಯಿತು. ಏನೋ ಇದು ಕಟ್ತಾ ಇದ್ದಾರೆ, ಲೇಔಟು ಏನೋ ಫ್ಯಾಕ್ಟ್ರಿ ಕಟ್ತಾಯಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಕನ್ಸ್ಟ್ರಕ್ಷನ್ಸ್ ಮಾತ್ರ ಸರಿಯಾಗಿ ನಡೀತೈತೆ. ಅದು ಎಷ್ಟು ಎಕರೆ ಆಯಿತು ಅವ್ರಿಗೆ ಗೊತ್ತು, ನಮಗೇನು ಗೊತ್ತಾಗಬೇಕು ಹೇಳಿ. ರಿಸೀವ್ಡ್ ಕಾಪಿ ಕೊಡಬೇಕು, ಕೊಟ್ಟಿಲ್ಲ. ಅದಕ್ಕೋಸ್ಕರ ವೇಟಿಂಗ್ ಮಾಡ್ತಿರೋದು. ರಿಸೀವ್ಡ್ ಕಾಪಿ ಕೊಟ್ಟರೆ ಅನಂತಪುರಕ್ಕೆ ಹೋಗೋದೆ. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಐತೆ ಅಷ್ಟೇ ಅನಂತಪುರ ಸಿಟಿ. ಇಲ್ಲಿಂದ ಅನಂತಪುರಕ್ಕೆ ಹೋಗಿ ಮತ್ತು ಅಲ್ಲಿಂದ ಬೆಂಗಳೂರಿಗೆ ಏನಾರು ಲೋಡ್ ಮಾಡ್ಕೊಂಡು ಹೋಗ್ಬೇಕು. MT ಅಂತೂ ಹೋಗೋಕ್ಕಾಗಲ್ಲ. 200 ಕಿಲೋಮೀಟ್ರ್ ಐತೆ. ಲೋಡ್ ಮಾತಾಡ್ದು ಏನಪ್ಪ ಅಂದರೆ ವಾಟರ್ ಮೆಲನ್. ಕೂಲಿಯವ್ರು ಹತ್ತಿದ್ರು. ಕೂಲಿಯವರೆಲ್ಲ ಸೇರಿ ಹಿಂದೆಗಡೆ ಹಾಕ್ಬಿಟ್ರು. ನನ್ನ ಜಾಗಿಲ್ಲ ಅಂದ್ಬಿಟ್ಟು ಹಿಂದೆಗಡೆ ಬಂದು ಕೂತ್ಕೊಂಡ್ವಿ. ಇವರಿಬ್ರದ್ದು ಒಳ್ಳೆ ಕಾಮಿಡಿ ಅಂದರೆ ಕಾಮಿಡಿ ಹೆಂಗೆ ಆಡ್ತಾರೆ ನೋಡಿ. ಕೂಲಿಯವರೆಲ್ಲ ಟಿಫನಿಗೆ ನಿಲ್ಲಿಸು ಅಂದರು. ಗಾಡಿ ನಿಲ್ಲಿಸ್ತೋ. ನಾವು 2 ಪೂರಿ ತಗೊಂಡು ಪ್ಲೇಟು ಪಾರ್ಸಲ್ ತಗೊಂಬಂದ್ವಿ. ಅವ್ರು ಇನ್ನೂ ತಿಂತಾನೆ ಇದ್ದಾರೆ. ಇದೇ ಹೋಟ್ಲು. ಲೋಡಿಂಗ್ ಪಾಯಿಂಟಿಗೆ ಬಂದ್ವಿ. ಏನು ಸುಮ್ಮನೆ ಮಾಡೋದು ಅಂದ್ಬಿಟ್ಟು ಹಾಗೆ ಒಂದು ಹಣ್ಣು ತಗೊಂಡು ಇದು ಕಟ್ ಮಾಡ್ಕೊಂಡು ಹಾಗೆ ತಿಂತಾ ಇದ್ವಿ. పోరి లేదు పాడు లేదు మైండ్ల చిర్ర పెట్టుకో. ఈ రోజున్న పోరి రేపు నీది కాదు తెలుసుకో. జీవితంలో పరుగు తీసి పైసలన్నీ పట్టుకో. వారంటీ లేదు మనకి భూమి మీద తెలుసుకో. ఎన్నిసార్లు ఏడ్చినా గెలుపు నీది కాదు బ్రో. మంది మీద పడి చస్తావు సిగ్గు నీకు రాదు బ్రో. పెద్ద పెద్ద మాటలినే టైం నీకు లేదు బ్రో. పోరి కూడా బ్రో అంటే బాధపడతావు ఎందుకు. నీతులన్నీ చెప్పనీకి
ಲೋಡ್ ಆಯ್ತು, ಇನ್ನೇನು ಹಗ್ಗ ಟರ್ಪಲ್ ಹಾಕ್ಬೇಕು ಅನ್ನೋಷ್ಟೊಳಗೆ ಮಳೆ ಬಂದು ಸ್ನಾನ ಮಾಡಬೇಕು ಅಂದ್ಕೊಂಡಿದ್ದೆ. ಮಳೆಲೇ ಸ್ನಾನ ಆಗೋಯ್ತು, ಪೂರಾ ಒದ್ದೆ. ನೋಡಿ ಯಾವ ಮಟ್ಟಕ್ಕೆ ಸ್ನಾನ ಆಗಿರೋದು. ಅದೆಲ್ಲ ಮುಗೀತು, ಬಂದು ಲೋಡ್ ಮಾಡ್ಕೊಂಡು ಹಗ್ಗ ಟಾರ್ಪಲ್ ಎಲ್ಲ ಹಾಕ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಏನಾಗಿತ್ತು ಅಂತಂದರೆ ಆ ಗಾಡಿ ಈ ಗಾಡಿ. ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲಪ್ಪ ಇದ್ದೀನಿ ಅಂದರೆ ಉಸ್ಕೂರು ಮಾರ್ಕೆಟಿಗೆ ಬಂದೆ. ನಿನ್ನೆ ಬಂದಿದ್ದು ಗಾಡಿ ಇವತ್ತು ಅನ್ಲೋಡ್ ಆಗಲ್ಲ ಅಂತಂದರು, ನಾಳೆ ಆಗುತ್ತೆ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಗಾಡಿ ಆಲ್ಟ್ ಆಯಿತು, ಗಾಡಿ ಆಲ್ಟ್ ಮಾಡಿದ್ನಿ. ಇವಾಗ ಇಲ್ಲೇ ಉಸ್ಕೂರು ಮಾರ್ಕೆಟ್ ಆಗಿದ್ದೀನಿ. ಗಾಡಿ ಅನ್ಲೋಡಿಗೆ ಬಿಟ್ಟಿದ್ದೀನಿ, ಸ್ವಲ್ಪ ಅನ್ಲೋಡ್ ಮಾಡಿದರೆ ನಾನು ಸ್ವಲ್ಪ ಐತೆ. ಇದಾದಮೇಲೆ ಬಾಡಿಗೆ ಇಸ್ಕೊಂಡು ಕೋಲಾರ ಹೋಗೋದು. ಬಾಡಿಗೆ ಎಲ್ಲ ಇಸ್ಕೊಂಡಾಯ್ತು, ಕೋಲಾರಕ್ಕೆ ಬಂದೆ. ಕೋಲಾರದಲ್ಲಿ ಶೋರೂಮ್ ಬಿಡ್ಬೇಕಾಯ್ತು, ಗಾಡಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು, ಸ್ಟಾರ್ಟರ್ ಪ್ರಾಬ್ಲಮ್ಮು. ರೆಡಿ ಮಾಡಿಸ್ಕೊಂಡು ಮತ್ತೆ ನೆಕ್ಸ್ಟು ಲೋಡಿಗೆ ಬಿಡೋದ. ನೆಕ್ಸ್ಟ್ ವಿಡಿಯೋ ಸಿಗೋದು. ಎಲ್ಲರಿಗೂ ಬಾಯ್ ಬಾಯ್, ಯು ಟೇಕ್ ಕೇರ್.